6 ನವೆಂಬರ್ 2024 ಸಲೀಂ ಸುಲೈಮನ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ಸಾಂಗ್ ರಿಲೀಸ್ ಆಗುತ್ತೆ. ಆ ಸಾಂಗ್ ನ ಆಡಿದ್ದು ಬೇರೆ ಯಾರು ಅಲ್ಲ, ದ ಫೇಮಸ್ ಸಿಂಗರ್ ಸೋನು ನಿಗಮ್. ಅಂಡ್ ಟ್ರಸ್ಟ್ ಮೀ, ಆ ಸಾಂಗ್ ರಿಲೀಸ್ ಆಗಿ ಕೇವಲ 6 ತಿಂಗಳು ಅಷ್ಟೇ ಆಗಿರೋದು. ಈಗ ಆಲ್ರೆಡಿ ಆ ಸಾಂಗ್ಗೆ 60 ಮಿಲಿಯನ್ ವ್ಯೂಸ್ ಸಿಕ್ಕಿದೆ. ಅಂಡ್ ಆ ವಿಡಿಯೋ ಕೆಳಗಡೆ ಸೋನು ನಿಗಮ್ ಅವರಿಗೆ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಅಂಡ್ ತುಂಬಾ ಒಳ್ಳೆಯ ಕಮೆಂಟ್ಸ್ ಗಳು ಕೂಡ ಬಂದಿದೆ. ಆದ್ರೆ 6 ತಿಂಗಳ ನಂತರ ಕಂಪ್ಲೀಟ್ಲಿ ಚೇಂಜ್. ಸೋನು ನಿಗಮ್ ಅನ್ನುವಂತಹ ಹೆಸರನ್ನ ಕೇಳಿದ್ರೆ ಆ ವಿಡಿಯೋದ ಕೆಳಗಡೆ ತುಂಬಾ ಕೆಟ್ಟದಾಗಿ ಕಮೆಂಟ್ ಗಳನ್ನ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಒಂದು ಫಂಕ್ಷನ್ ಅಲ್ಲಿ ಸೋನು ನಿಗಮ್ ಅವರು ಕನ್ನಡ ಭಾಷೆಯನ್ನ ಪೆಹಲ್ಗಾಮ್ ದಾಳಿಗೆ ಹೋಲಿಸಿದ್ದಾರೆ ಅಂತ. ನೀವೇನಾದ್ರೂ ನನ್ನನ್ನ ಕೇಳಿದ್ರೆ ಅವ್ರು ಹೇಳಿರುವಂತಹ ಮಾತಲ್ಲಿ ತಪ್ಪಿಲ್ಲ. ಅದ್ಯಾಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಈ ಮೀಡಿಯಾದವರು ತಮ್ಮ TRPಗೋಸ್ಕರ ಕೇವಲ 5 ಸೆಕೆಂಡ್ ನ ವಿಡಿಯೋನ, ಅಂದ್ರೆ ಅವ್ರೇನು ಕನ್ನಡ ಭಾಷೆಯನ್ನ ಪೆಹಲ್ಗಾಮ್ ದಾಳಿಗೆ ಹೋಲಿಸಿದೀನಿ ಅಂತ ಹೇಳಿದ್ರು, ಆ 5 ಸೆಕೆಂಡ್ ನ ವಿಡಿಯೋನ ಮಾತ್ರ ಹಾಕಿ ಜನರನ್ನ ತುಂಬಾ ಮೂರ್ಖರನ್ನಾಗಿ ಮಾಡಿದ್ದಾರೆ. ಅದು ಅಷ್ಟೇ ಅಲ್ಲದೆ ಕನ್ನಡ ಇಂಡಸ್ಟ್ರಿಯಿಂದ ಸೋನು ನಿಗಮ್ ಅವ್ರನ್ನ ಬ್ಯಾನ್ ಕೂಡ ಮಾಡಿದ್ದಾರೆ. ಅಂಡ್ ಮೊನ್ನೆ ರಿಲೀಸ್ ಆದಂತಹ ಒಂದು ಮೂವಿನಲ್ಲಿ ಸೋನು ನಿಗಮ್ ಅವರು ಆಡಿದಂತಹ ಸಾಂಗ್ ನ ರಿಮೂವ್ ಮಾಡಿಸಿದ್ದಾರೆ. ಸೊ ಹಾಗಾದ್ರೆ ಆ ಫಂಕ್ಷನ್ ಅಲ್ಲಿ ನಿಜವಾಗ್ಲೂ ಅವತ್ತು ನಡೆದಿದ್ದೇನು? ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಹಲೋ, ನಾನು ನಿಮ್ಮ ಚಂದನ್, ಸ್ಟೇ ಟ್ಯೂನ್. 25 ಏಪ್ರಿಲ್ ಬೆಂಗಳೂರಿನ ಈಸ್ಟ್ ಪಾಯಿಂಟ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಡೀತಾ ಇದ್ದಂತಹ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಅವರು ಹಾಡನ್ನ ಹೇಳ್ಬೇಕಾದ್ರೆ ಅಲ್ಲಿದ್ದಂತಹ ಕ್ರೌಡ್, ಅಂದ್ರೆ ಅಲ್ಲಿದ್ದಂತಹ ಆಡಿಯನ್ಸ್ ಕನ್ನಡ ಹಾಡನ್ನ ಹೇಳಿ ಅಂತ ಹೇಳ್ತಾರೆ. ಆಗ ಸೋನು ನಿಗಮ್ ಅವರು ಆ ಆಡಿಯನ್ಸ್ಗೆ, ನೀವು ಈ ರೀತಿ ಕನ್ನಡ ಅಂತ ಹೇಳ್ತಾ ಇರೋದಕ್ಕೇನೆ ಪೆಹಲ್ಗಾಮ್ ನಲ್ಲಿ ದಾಳಿ ಆಗಿದ್ದು ಅಂತ ಹೇಳ್ತಾರೆ. ಇದನ್ನ ಮೀಡಿಯಾದವರು ಎಷ್ಟು ಚೆನ್ನಾಗಿ ಪೋರ್ಟ್ರೇ ಮಾಡ್ತಾರೆ ಅಂದ್ರೆ, ಕನ್ನಡ ಭಾಷೆಗೂ ಪೆಹಲ್ಗಾಮ್ ದಾಳಿಗೂ ಏನು ಸಂಬಂಧ? ಸೋನು ನಿಗಮ್ ಅವರು ಟೆರರಿಸ್ಟ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂಡ್ ಕನ್ನಡ ಭಾಷೆಯನ್ನ ಟೆರರಿಸ್ಟ್ಗೆ ಹೋಲಿಸ್ತಾ ಇದ್ದಾರೆ ಅಂತ ಫುಲ್ಲು ಅವ್ರ ಬಗ್ಗೆ ಪೋರ್ಟ್ರೇ ಮಾಡಿದ್ದು. ಅವ್ರನ್ನ ಕೇವಲ ಒಂದೇ ದಿನದಲ್ಲಿ ಎಲ್ಲರ ಮುಂದೆನೂ ಕೂಡ ಕೆಟ್ಟವರನ್ನಾಗಿ ಮಾಡ್ತಾರೆ. ಇವತ್ತಿಗೂ ಸಹ ಒಂದೇ ಒಂದು ನ್ಯೂಸ್ ಚಾನಲ್ ಅಲ್ಲೂ ಕೂಡ ಅವ್ರು ಅವತ್ತು ಮಾತಾಡಿದ್ದ ಒಂದು ಕಂಪ್ಲೀಟ್ ಫುಟೇಜ್ ನ ತೋರಿಸೇ ಇಲ್ಲ. ಅವ್ರು ಅವತ್ತು ಅಲ್ಲಿ ಏನಂತ ಮಾತಾಡಿದ್ರು ಅದ್ರದ್ದೊಂದು ಫುಟೇಜ್ ಇದೆ, ನೋಡ್ಕೊಂಡು ಬನ್ನಿ. मैं आपके पीछे जब भी आता हूँ मैं बहुत प्यार से आता हूँ. मैं फोर्स को यूज करते हैं लोग, लेकिन जब कभी कर्नाटका में कहीं पीछे होता है तो हम बहुत इज्जत से आते हैं. और इज्जत से परिवार मना है. मुझे अच्छा नहीं लगा कि वहाँ पे एक लड़का जिसकी उम्र मतलब जो उसकी उम्र नहीं होगी उससे ज्यादा, तो उसके पैसे में कन्नड़ करने लगा और वो यहाँ पे मुझे सो रूडली थ्रेटनिंग की कन्नड़ा. यही कारण है पहलगाम में जो हुआ है ना, यही कारण है जो कर रहे हो यहाँ पे, जो किया था ना अभी. ये देखो तो कौन सामने खड़ा है. आई लव कन्नडिगास, आई लव यू गाइज. मैं पूरी दुनिया में जहां भी जाता हूँ, मैं आपको हमेशा बोलता हूँ, मैं सबको बोलता हूँ, मैं चाहे मैं ऑस्ट्रेलिया जाऊँ और या कहीं मैं मतलब इंडिया में किसी कोने पे जाऊँ, चाहे मैं अमेरिका जाऊँ, 14,000 की ऑडियंस होगी, उसमें एक आवाज आती कन्नड़ा. मैं उनके लिए उस एक कन्नडिगा के लिए मैं कुछ लाइन कन्नड़ी गाता हूं. मैं आप लोगों की इज्जत करता हूं, मैं आपको इतना प्यार करता हूं. ಆ ವಿಡಿಯೋದಲ್ಲಿ ಅವರು ಏನಂತ ಹೇಳಿದ್ದಾರೆ ನೀವಲ್ಲಿ ಅಬ್ಸರ್ವ್ ಮಾಡಬಹುದು. ಪ್ರಪಂಚದಲ್ಲಿ ನಾನು ಯಾವುದೇ ಮೂಲೆಗೆ ಹೋದ್ರೂ ಸಹ ಅಲ್ಲಿ ಯಾರಾದ್ರೂ ಒಬ್ಬ ಕನ್ನಡಿಗ ನಾನು ಕನ್ನಡಿಗ ಅಂತ ಹೇಳಿದ್ರೆ ನಾನು ಅವರಿಗೋಸ್ಕರ ಕನ್ನಡ ಹಾಡನ್ನ ಹೇಳ್ತೀನಿ ಅಂತ ಅವರಲ್ಲಿ ಹೇಳಿದ್ದಾರೆ. ಅಂಡ್ ಇಲ್ಲಿ ಮೀಡಿಯಾದವರು ಏನ್ ಹೇಳ್ತಾರೆ ಅಂದ್ರೆ, ಕನ್ನಡ ಭಾಷೆಯನ್ನ ಸೋನು ನಿಗಮ್ ಅವರು ಟೆರರಿಸ್ಟ್ಗೆ, ಅಂದ್ರೆ ಪೆಹಲ್ಗಾಮ್ ದಾಳಿಗೆ ಹೋಲಿಸಿದ್ದಾರೆ ಅಂತ ಹೇಳ್ತಾರೆ. यही कारण है पहलगाम में जो हुआ है ना, यही कारण है जो कर रहे हो यहाँ पे, जो किया था ना अभी. ಅಂದ್ರೆ ಅವ್ರು ಹೇಳಿರೋದ್ರ ಅರ್ಥ ಏನು ಅಂದ್ರೆ, ಪೆಹಲ್ಗಾಮ್ ಅಟ್ಯಾಕ್ ನಲ್ಲಿ ಟೆರರಿಸ್ಟ್ ಯಾರನ್ನಾದ್ರೂ ಶೂಟ್ ಮಾಡೋದಕ್ಕಿಂತ ಮುಂಚೆ ಅವರ ಚಡ್ಡಿ ಬಿಡಿಸಿ ಇವರು ಹಿಂದೂನ ಅಥವಾ ಮುಸ್ಲಿಮ ಅಂತ ನೋಡಿ ಕೊಲೆ ಮಾಡ್ತಾ ಇದ್ರು. ಯಾಕಂದ್ರೆ ಅಲ್ಲಿ ಟೆರರಿಸ್ಟ್ ಕೇವಲ ಹಿಂದೂಗಳನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ರು. ಈ ರೀತಿ ನೀವು ಭಾಷೆ, ಜಾತಿ, ಧರ್ಮ ಅಂತ ಹೋರಾಡ್ತಾ ಇರೋದಕ್ಕೆ ಪೆಹಲ್ಗಾಮ್ ನಲ್ಲಿ ಅಟ್ಯಾಕ್ ಆಗಿದ್ದು ಅಂತ ಹೇಳೋದನ್ನ ಈ ರೀತಿ ಹೇಳಿದ್ರು ಅಷ್ಟೇ. ಆಕ್ಚುಲ್ ಆಗಿ ಅದು ನಿಜ. ಪೆಹಲ್ಗಾಮ್ ನಲ್ಲಿ ಯಾರನ್ನಾದ್ರೂ ಕೊಲ್ಲೋದಕ್ಕಿಂತ ಮುಂಚೆ ಅವರ ಚಡ್ಡಿ ಬಿಡಿಸಿ ಅವರು ಯಾವ ಧರ್ಮದವರು ಅಂತ ನೋಡಿ ಕೊಲ್ತಾ ಇದ್ರು. ಇನ್ ಕೇಸ್ ಆ ವ್ಯಕ್ತಿ ಏನಾದ್ರೂ ಮುಸ್ಲಿಂ ಆಗಿದ್ರೆ ಆ ವ್ಯಕ್ತಿ ಹುಟ್ಟಿದಾಗ ಅವರ ಪೆನಿಸ್ ಏನಿರುತ್ತಲ್ಲ, ಆ ಪೆನಿಸ್ ನ ಮೇಲಿನ ಫೋರ್ ಸ್ಕಿನ್ ನ ರಿಮೂವ್ ಮಾಡ್ತಾರೆ. ಇದನ್ನ ಸರ್ಕಮ್ಸಿಷನ್ ಅಂತ ಕರೀತಾರೆ. ಸೊ ಇದೇ ಮೆಥಡ್ ನ ಯೂಸ್ ಮಾಡಿ ಟೆರರಿಸ್ಟ್ ಕೆಲವೊಂದಷ್ಟು ಜನ ಹಿಂದೂಗಳನ್ನ ಮತ್ತು ಒಬ್ಬ ಕ್ರಿಶ್ಚಿಯನ್ ನ ಕೊಲ್ತಾರೆ. ಅವರಿಗೆ ಗೊತ್ತು ನಮ್ಮ ಇಂಡಿಯಾದಲ್ಲಿ ತುಂಬಾನೇ ಭಾಷೆಗೆ ಮತ್ತೆ ಧರ್ಮಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತ. ಅಂಡ್ ಪ್ರಾಮುಖ್ಯತೆ ಅಷ್ಟೇ ಅಲ್ಲ, ಅದರಿಂದ ತುಂಬಾನೇ ಗಲಭೆಗಳು ಆಗ್ತವೆ ಅಂಡ್ ಆಗ್ತಾನೂ ಇರ್ತವೆ. ಇದೇ ಕಾರಣಕ್ಕೆ ಟೆರರಿಸ್ಟ್ ನಿಮ್ದು ಯಾವ ಧರ್ಮ ಅಂತ ಕೇಳಿ ಫೈರ್ ಮಾಡಿರೋದು. ಅಂಡ್ ಅದೇ ಫಂಕ್ಷನ್ ನ ಇನ್ನೊಂದು ಫುಟೇಜ್ ಕೂಡ ಇದೆ, ನೋಡ್ಕೊಂಡು ಬನ್ನಿ.
ಈ ವಿಡಿಯೋನ ನೋಡಿದ್ರಿ ಅಲ್ವಾ, ಆ ವಿಡಿಯೋದಲ್ಲಿ ಕೆಲವೊಂದಷ್ಟು ಜನ ಕೆಳಗಡೆ ನಿಂತ್ಕೊಂಡು ಎಷ್ಟು ವಲ್ಗರ್ ವರ್ಡ್ಸ್ ನ ಯೂಸ್ ಮಾಡ್ತಾ ಇದಾರೆ ಅಂತ. ಈ ರೀತಿ ಮಾತಾಡಿದ್ರೆ ಯಾರಿಗೆ ತಾನೇ ಸಿಟ್ಟು ಬರಲ್ಲ ಹೇಳಿ. ಅಂಡ್ ಇದನ್ನೇ ಸೋನು ನಿಗಮ್ ಅವರು ಹೇಳೋದಿಕ್ಕೆ ಅಂತ ತುಂಬಾನೇ ಪ್ರಯತ್ನ ಪಟ್ರು. ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೋರಿ ಮುಖಾಂತರ ಕೂಡ ಹೇಳೋದಿಕ್ಕೆ ಅಂತ ಟ್ರೈ ಮಾಡಿದ್ರು. ಬಟ್ ಮೀಡಿಯಾದವರು ಅದನ್ನು ಸಹ ರಾಂಗ್ ಅಂತ ಪ್ರೂವ್ ಮಾಡಿದ್ರು. ಈ ಮೀಡಿಯಾದವರು ಹೆಂಗಪ್ಪ ಅಂದ್ರೆ ಮೈಸೂರಿನಲ್ಲಿ 45 ಮರಗಳನ್ನ ಸಾಲಾಗಿ ಕಡ್ದಿದ್ದಾರೆ. ಇದ್ರ ಬಗ್ಗೆ ಒಂದೇ ಒಂದು ನ್ಯೂಸ್ ಚಾನೆಲ್ ನಲ್ಲೂ ಕೂಡ ತೋರಿಸಿಲ್ಲ. ಅದೇ ಸೋನು ನಿಗಮ್ ಅವ್ರ ಬಗ್ಗೆ ಆದ್ರೆ ಫುಲ್ಲು ನೆಗೆಟಿವಿಟಿನ ತೋರಿಸಿದ್ದಾರೆ. ಈಗ ಸ್ವಲ್ಪ ಯೋಚನೆ ಮಾಡಿ, ಸೋನು ನಿಗಮ್ ಅವರ ನೇಟಿವ್ ಪ್ಲೇಸ್ ಬಂದು ಹರಿಯಾಣ, ಅಂದ್ರೆ ಅವರ ಮದರ್ ಟಂಗ್ ಬಂದು ಹಿಂದಿ ಅಥವಾ ಪಂಜಾಬ್. ಓಕೆ, ಅವ್ರು ಮಾತಾಡೋದು ಆಲ್ಮೋಸ್ಟ್ ಹಿಂದಿ ಭಾಷೆ. ಬೇರೆ ಭಾಷೆಯ ಒಬ್ಬ ವ್ಯಕ್ತಿ ಕನ್ನಡ ಹಾಡನ್ನ ಆಡ್ತಾರೆ ಅಂದ್ರೆ ಅಂಡ್ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರು ಸಹ ಅಲ್ಲಿ ಒಬ್ಬ ಕನ್ನಡಿಗ ಇದ್ರು ಸಹ ನಾನು ಅವರಿಗೋಸ್ಕರ ಆಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಈಗ ಅರ್ಥ ಮಾಡ್ಕೊಳ್ಳಿ ಅವ್ರು ಕನ್ನಡಕ್ಕೆ ಗೌರವ ಕೊಡ್ತಾರಾ ಅಥವಾ ಇಲ್ಲ ಅಂತ. ಅದೇ ಸ್ಟೇಟ್ಮೆಂಟ್ ನ ಅವರು ಬೇರೆ ಭಾಷೆಗೂ ಸಹ ಹೇಳ್ಬೋದಿತ್ತು ಅಲ್ವಾ? ಯಾಕಂದ್ರೆ ಅವರು ಕೇವಲ ಕನ್ನಡದಲ್ಲಿ ಅಷ್ಟೇ ಅಲ್ಲ, ತುಂಬಾ ಭಾಷೆಗಳಲ್ಲಿ ಹಾಡನ್ನ ಆಡ್ತಾರೆ. ಸೋನು ನಿಗಮ್ ಅವರು ನಾನು ಕನ್ನಡಕ್ಕೆ ಯಾವತ್ತೂ ಸಹ ರೆಸ್ಪೆಕ್ಟ್ ಕೊಡಲ್ಲ ಅಂತ ಹೇಳೇ ಇಲ್ಲ. ಅದ್ರ ಬದಲು ಇವರು ಕನ್ನಡಕ್ಕೆ ಹಾಗೆ ಕನ್ನಡಿಗರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಸ್ವಲ್ಪ ನೋಡಿ. ಸೋನು ನಿಗಮ್ ಅವರನ್ನು ಕೇಳ್ತಾರೆ, ಸರ್ ನೀವೊಂದು ವಿಡಿಯೋ ಬೈಟ್ ಕಳಿಸ್ಬಹುದಾ? ಈ ಕಾರ್ಯಕ್ರಮ ನಮ್ಮ ಕನ್ನಡದ ಕಲಾವಿದರು ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ನೆರವಾಗೋದಕ್ಕೆ ಅಂತ ಫಂಡ್ ರೈಸ್ ಮಾಡ್ತಾ ಇದ್ದೀವಿ. ನೀವೊಂದು ಚಿಕ್ಕ ವಿಡಿಯೋ ಬೈಟ್ ವಾಟ್ಸಪ್ ಮಾಡಿದ್ರೆ ಸಾಕು ಸರ್, ಅದರಿಂದ ಒಂದಷ್ಟು ಸಹಾಯ ಆಗುತ್ತೆ ಅಂತ ಹೇಳಿದ್ರು. ಆಗ ಸೋನು ನಿಗಮ್ ಅವರು ಹೇಳಿದಂಥ ಮಾತುಗಳೇನು ಗೊತ್ತಾ? ನನ್ನ ಕನ್ನಡದ ಕಲಾವಿದರು ಕಷ್ಟದಲ್ಲಿದ್ದಾರೆ, ನನ್ನನ್ನು ಇಷ್ಟು ವರ್ಷ ಸಾಕಿ ಸಲಹಿದವರು ಕನ್ನಡಿಗರು, ಅಷ್ಟು ಪ್ರೀತಿ ಅಭಿಮಾನ ಗೌರವ ಕೊಟ್ಟಿದ್ದಾರೆ, ಅವರಿಗೆ ಬರೀ ನಾನೊಂದು ವಿಡಿಯೋ ಬೈಟ್ ಕಳಿಸಿದ್ರೆ ಸಾಕ? ಇದು ಸಾಧ್ಯನೇ ಇಲ್ಲ. ನೋ, ನಾನೇ ಖುದ್ದಾಗಿ ಬರ್ತೀನಿ, ಕನ್ನಡಿಗರ ಮುಂದೆ ಪರ್ಫಾರ್ಮ್ ಮಾಡ್ತೀನಿ, ಕಷ್ಟದಲ್ಲಿರುವಂಥ ನನ್ನ ಕನ್ನಡದ ಕುಟುಂಬ ಆ ಕಲಾವಿದರು ಏನಿದ್ದಾರೆ ಅವರಿಗೆ ಬೆಂಬಲವಾಗಿ ನಿಲ್ತೀನಿ ಅಂತ ಸ್ವತಃ ಅವರು ಹೇಳಿದಂತಹ ಮಾತುಗಳಿದು. This is my way of telling my Kannadiga family that I am your family. ನಾನಿಲ್ಲಿ ಕೇವಲ ಮೀಡಿಯಾದವ್ರಿಗೆ ಅಷ್ಟೇ ಹೇಳ್ತಾ ಇಲ್ಲ, ಜನಗಳು ಸಹ ಮೀಡಿಯಾದವರು ಏನಾದ್ರು ಹೇಳ್ತಾ ಇದ್ದಾರೆ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಮೀಡಿಯಾದವರು ಮಾಡಿದಂತಹ ತಪ್ಪಿಗೆ ಕುಲದಲ್ಲಿ ಕೀಳು ಯಾವುದೋ ಈ ಮೂವಿನಲ್ಲಿ ಸೋನು ನಿಗಮ್ ಅವರು ಒಂದು ಹಾಡನ್ನ ಆಡಿರ್ತಾರೆ. ಈಗ ಆ ಹಾಡನ್ನು ಸಹ ರಿಮೂವ್ ಮಾಡ್ತಾರೆ. ಸೊ ನೋಡಿ, ಹೀಗೇನೆ ಒಬ್ಬ ಆಡಿದಂತಹ ಹಾಡನ್ನ ರಿಮೂವ್ ಮಾಡಿಸ್ತಾನೆ ಅಂದ್ರೆ ಕೇವಲ ಅವ್ರಿಗಷ್ಟೇ ಅವಮಾನ ಮಾಡ್ದಂಗಲ್ಲ, ಅವರ ವಿದ್ಯೆಗೂ ಸಹ ಅವಮಾನ ಮಾಡ್ದಂಗೆ. ಅಂಡ್ ಅವರ ವಿದ್ಯೆಗೆ ಅವಮಾನ ಮಾಡಿದ್ರೆ ಸರಸ್ವತಿಗೆ ಅವಮಾನ ಮಾಡ್ದಂಗೆ. ಸೊ ಇದಾಗಿತ್ತು ಸೋನು ನಿಗಮ್ ಅವರ ಬಗ್ಗೆ ಒಂದು ಕಂಪ್ಲೀಟ್ ಡಿಟೇಲ್ಡ್ ವಿಡಿಯೋ. ನನ್ನ ಕೆಲಸ ನಿಮ್ಗೆ ಇಷ್ಟ ಆಗಿ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಹಾಗೆ ಒಂದು ಸಬ್ಸ್ಕ್ರೈಬ್ ನ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ಚಂದನ್, ಸೈನ್ ಆಫ್.